ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಹೃದಯಸ್ಥ ಅಂತ ಕರೆದು ವಾಮನ ಅಂತ ಹತ್ತಕ್ಕೆ ಕರೆದರು. ಚಿಕ್ಕ ರೂಪ ಪರಮಾತ್ಮ ಹೃದಯದಲ್ಲಿ ಹೇಗಿದ್ದಾನೆ, ಚಿಕ್ಕ ರೂಪದಲ್ಲಿದ್ದಾನೆ. ಅದು ವಾಮನಾಯ ನಮೋನ ಅಂತ ಅಣುರೂಪದಲ್ಲಿದ್ದಾನೆ ಅಂತ ಅರ್ಥ. ಅಣಿರ್ನೋ ನಿಹಿತೋ ಜಾತ ವೇದಾಹ ನಿನ್ನೆ ಬಂದಿತ್ತದು ಮಂತ್ರ. ಹೇಗೆ ಗುರು ಶಿಷ್ಯರು ಜ್ಞಾನ ಹೇಗೆ ಬರಬೇಕು ಅಂತ ಕೇಳಿದರೆ, ಜ್ಞಾನ ಅಗ್ನಿ ಹೇಗೆ ಬರಬೇಕು, ಮಂತ್ರ ಮಾಡಿದಾಗ ಬರುತ್ತೆ. ಜ್ಞಾನ ಹೇಗೆ ಬರುತ್ತೆ, ಗುರು ಪಾಠ ಪ್ರವಚನ ಅಂದರೆ ಬರುತ್ತೆ, ಇಲ್ಲದವ್ರು ಬರೋದಿಲ್ಲ. ಅರ್ಥ ಆಯ್ತಾ? ಅದು ಅಷ್ಟು ಮುಖ್ಯವಾದದ್ದು. ಅದು ಜ್ಞಾನ ಬರಲಿಕ್ಕೂ ಏನು ಬೇಕು, ದೀಪ ಹಚ್ಚೋದಕ್ಕೆ ಎರಡು ಬೇಕು, ಹಚ್ಚೋದಕ್ಕೆ ಬೇಕು ಗಾಳಿ, ಹಚ್ಚಿದ ಮೇಂಟೆನೆನ್ಸ್ ಬೇಕು ಮತ್ತೆ. ಆದ್ದರಿಂದ ಜ್ಞಾನ ಬರಲಿಕ್ಕೆ ಪಾಠ ಪ್ರವಚನ, ಉಳಿಲಿಕ್ಕೆ ಪಾಠ ಪ್ರವಚನ, ಬೆಳಿಲಿಕ್ಕೆ ಮತ್ತೆ ಅದು ಮೂರೇ. ಅದಕ್ಕೆ ಇವತ್ತು ಬಿಟ್ಟರೆ ಮೂರು ಹೋಗಿಬಿಡುತ್ತೆ, ಜ್ಞಾನ ನಾಶ ಆಗುತ್ತೆ. ಅದಕ್ಕೆ ಯಾವ ಕಾಲಕ್ಕೆ ಏನು ಸ್ಟಾಪ್ ಆಗಬಾರ್ದು, ಯಾವ ಡಿಪಾರ್ಟ್ಮೆಂಟ್ ಸ್ಟಾಪ್ ಆದರೂ ಒಂದು ಲಾಸೇ. ಬಟ್ ಟೋಟಲ್ ಲಾಸ್ ಆಗೋದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೋಗಿ ಫುಲ್ ಎಲ್ಲ ಹೆಪ್ಪಟ್ಟಿಗೆ ಹೋಗ್ಬಿಡ್ತಾರೆ ವಾಪಸ್. ಹಾಗೆ ಹೋಗಬಾರ್ದು. ಸರ್ವಜ್ಞೋ ಭಗವಾನ್ ವಿಷ್ಣು, ಅದಕ್ಕೆ ಕಾಣೋದಿಲ್ಲ ಅಂತ ಕೇಳಿದರೆ ಗರ್ಭಿಣಿ ಗರ್ಭ ಇವ, ಗರ್ಭಿಣಿ ಸ್ತ್ರೀ ಗರ್ಭಿಣಿಯಾಗಿದ್ದಾಳೆ, ಒಳಗಿನ ಮಗು ನಮಗೆ ಕಾಣಿಸೋದಿಲ್ಲ. ಅದೇ ರೀತಿ ಪರಮಾತ್ಮ ಎಲ್ಲಿದ್ದಾನೆ, ಇದೆಲ್ಲ ದೃಷ್ಟಾಂತ ಅಷ್ಟೇ. ಇದು ಅದೇ ರೀತಿ ಗರ್ಭಿಣಿಯ ದೃಷ್ಟಿ ಅದೇ ಆಚಾರ ಅರ್ಥ ಮಾಡ್ಕೋಬಾರ್ದು. ನಮಗೆ ಕಾಣದಂತೆ ಇದ್ದಾನೆ. ಏನು ಭೂಮಿ ನೋಡ್ತೀವಿ ಅದರೊಳಗೆ ಭಗವಂತ ಇದ್ದಾನೆ, ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಜ್ಞಾನಿಗಳಿಗೆ ಕಾಣಿಸ್ತಾನೆ. ಡಾಕ್ಟ್ರ್ ಹೇಳ್ತಾರೆ ಕರೆಕ್ಟಾಗಿ, ಎಷ್ಟು ಹೇಳ್ತಾರೆ ಯಾವುದಂತನೂ ಗೊತ್ತು, ಅಷ್ಟು ಮಟ್ಟಿಗೆ ಹೇಳ್ತಾರೆ. ಹೇಳಬಾರ್ದು ಅದು ವಿಚಾರ ಬೇರೆ. ಕೆಳಗಡೆ ಹೇಳುವ ಎಲ್ಲ ದೇಶದಲ್ಲಿ ನಿಯಮ ಇಲ್ಲ, ಅದು ಬೇರೆ ಇದೆ. ಎಲ್ಲ ಬೇಕಾದರೆ ಇಟ್ಕೊಂಡಿರ್ತಾರೆ. ಸರ್ವಜ್ಞ ನಮ್ಗೆ ಈ ಕೈ ಹಿಡ್ಕೊಂಡ್ರೆ ಏನಂತ ಗೊತ್ತಾಗಲ್ಲ ಒಳಗಿದೆ ಅಂಥೇಳಿ. ಅದಕ್ಕೆ ವ್ಯಾಸ ಕನಕದಾಸ ಹೇಳಿದ್ರು ಅಂತ ಹೇಳ್ತಾರೆ. ಸಾರಿ ಒಬ್ರಿಗೆ ಏನಂತ ಕೇಳಿದರೆ ಯಾರು ತೆಂಗಿನಕಾಯಿ ಅಂತ ಹೇಳ್ತಿದ್ದ, ತೆಂಗಿನಕಾಯಿ ಕುಂಬಳಕಾಯಿ ಹಿಡ್ಕೋತಾರ, ವಾಸುದೇವ ಸಾರಿ ಕೇಳಲ್ಲ ಅಂತ ಹೇಳ್ತೀವಿ. ಈ ಥರ ಈಗ ವಾಸುದೇವ ಆ ಯೋಚನೆ ಮಾಡಬೇಕು. ಅಂದರೆ ಗರ್ಭದಲ್ಲಿರೋದು ಮಗು ಕಾಣೋದಿಲ್ಲ ಹೇಗೋ, ಕೈ ಮುಚ್ಚಿದ್ರು ಕೈಲಿರೋದು ಕಾಣೋದಿಲ್ಲ ಅಂತ ವ್ಯಾಸರಾಜರು ತೋರಿಸಿದರು. ಅದು ಕನಕದಾಸರು ಅರ್ಥ ಮಾಡಿಕೊಂಡು ಅವ್ರ ಗುಡಿಗಳು ಹೇಳಿದಾರಲ್ಲ. ಸರ್ವಜ್ಞೋ ಭಗವಾನ್ ವಿಷ್ಣು ಅರಣ್ಯೋ ಗುರು ಶಿಷ್ಯಯೋ ಸುಭೃತ ಸ್ತೂಯತೆ ನಿತ್ಯಂ ಜಾನದ್ಭಿ ಪುರುಷೋತ್ತಮ ಅರ್ಯತೇಣ ಅಭ್ಯಾಮಿತ್ಯರಣಿ. ಅಲ್ಲಿ ನೋಡಿ ಎಷ್ಟು ಒಳ್ಳೆ ದೃಷ್ಟಾಂತ ಅಂದರೆ, ಸುಮ್ಮನೆ ಮಥನ ಮಾಡೋದಿಲ್ಲ ಅವನು. ಏನು ಗೊತ್ತಿದೆ, ಈಗ ಅಗ್ನಿ ಬರಬೇಕು, ಆ ಎಚ್ಚರ ಇದೆ. ಸುಮ್ಮನೆ ಬಂದು ಬುದ್ಧಿಯೆಲ್ಲ ಕುತ್ಕೊಳ್ಳೋಕೆ ಹೇಳ್ತಾರೆ. ನೀರು ಚಳಪಳ ಇಟ್ಟು ಕಾಯಿಸಿರಿ ಅಂತ ಹೇಳ್ತಾರಲ್ಲ, ಅದು ಬಸರಾಗತ್ತಾ? ಆಗೋದಿಲ್ಲ. ಅದು ಯೋಗ್ಯತೆ ಬೇಕು. ಅದಕ್ಕೆ ಜ್ಞಾನ ಅಗ್ನಿ ಬರದೇ ಹೋದರೆ ಮಥನ ಮಾಡಿದ್ದು ವೇಸ್ಟ್, ಜ್ಞಾನ ಬರದೇ ಹೋದರೆ ಪಾಠ ಪ್ರವಚನ ವೇಸ್ಟ್ ಅಂತ. ಹಾಗಾಗಬಾರ್ದು. ಮತ್ತು ಬಾಯ್ಪಾಠ ಬಂದರೆ ಅದು ಉಪಯೋಗ ಅಲ್ಲ. ಏನು ಬರಬೇಕು, ಅದಕ್ಕೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಕಾನ್ಸೆಪ್ಟ್ ಅರ್ಥ ಆಗದೆ ಹೋದರೆ ವಿಷಯ ಅರ್ಥ ಆಗಿಲ್ಲ ಅಂತಲೇ ಅರ್ಥ. ಯತಶ್ಚೋದೇತಿ ಸೂರ್ಯಸ್ತಂ ಯತ್ರ ಅಸ್ತಂ ಯತ್ರ ಚ ಗಚ್ಚತಿ ತಂ ದೇವಾ ಸರ್ವೇ ಅರ್ಪಿತಾ ತದು ನಾತ್ಯೇತಿ ಕಶ್ಚನ. ಅದಾಗಿತ್ತು ಏತದ್ವೈತತ್. ಸೂರ್ಯ ಹುಟ್ಟುತ್ತಾನೆ ಮುಳುಗ್ತಾನೆ. ಅದೆಲ್ಲದಕ್ಕೆ ಕಾರಣ ಯಾರು ಗೊತ್ತಾ? ದೇವರು. ಸೂರ್ಯೋದಯ ಚಂದ್ರೋದಯ ಮಾಡೋ ಶಕ್ತಿ ಯಾರಿಗಿಲ್ಲ, ಯಾವ ವಿಜ್ಞಾನಕ್ಕೂ ಇಲ್ಲ. ಇನ್ನೊಂದು ವಿಜ್ಞಾನಿಗೆ ಕಾಯ್ತಾ ಕೂತ್ಕೊಂಡು ಇನ್ನೊಬ್ಬ ಸೂರ್ಯನ ಹೇಳಕ್ಕೆ ಬರುತ್ತಾ? ಸೂರ್ಯವ್ರತ ರಾಜ ಮಾಡಿದ್ದ, ಇನ್ನೊಬ್ಬ ಸೂರ್ಯನ ಮಾಡಲಿಲ್ಲ. ಅದಕ್ಕೆ ಕೆಪಾಸಿಟಿ ಕೊಟ್ಟು ಮಾಡ್ದ. ಇದು ಸೈಂಟಿಸ್ಟಿಗೆ ಮಾಡೋಕ್ಕೆ ಸಾಧ್ಯ ಇದೆ. ಇವಾಗ ಗೊತ್ತು ಇನ್ನೂ ಸೂರ್ಯ ಇದ್ದಾರೆ ಅಂತ ಹೇಳ್ತಾರೆ ಅವರು. ಈ ಸೂರ್ಯಗಿಂತ ಬೆಳಕಿನ ಲೋಕ ಇದೆ ಅಂತ ಹೇಳ್ತಾರೆ. ಆದರೆ ಅಂತಂದು ಹೇಳಕ್ಕೆ ಬರುತ್ತಾ? ಇವರಿಗೆ ಸಾಧ್ಯ ಇಲ್ಲ. ಅಂದರೆ ಇವರು ಬೈಯೋದಿಲ್ಲ, ಎಲ್ಲ ಆಲಿಲ್ಲ ಅನ್ನೋದು ತಿಳ್ಕೊಬಾರ್ದು ಅಷ್ಟೇ. ಯಾರೇ ಒಬ್ಬ ದೊಡ್ಡವ್ರನ್ನ ಯಾರೋ ಹೊಗಳಿದರೆ ಹೊಗಡಬೇಡಿ ಅಂತ ಹೇಳಿದರೆ ಹೊಗಡಬೇಡಿ ಅಂತ ಅರ್ಥ ಅಲ್ಲ, ಮಿತಿ ಮೀರಿ ಹೊಗಡಬೇಡಿ ಅಂತ ಅರ್ಥ. ಹೊಗಳೋದಕ್ಕೆ ಗುಣ ಹೊಗಳಲೇಬೇಕು, ತಪ್ಪಲ್ಲ. ಅದು ಮಿತಿ ಮೀರಿ ಬಿಟ್ಟು 10,000 ಅಂತ ಹೇಳಿ ತಪ್ಪು. ಲಕ್ಷಾಧಿಸರು ಕೋಟ್ಯಾಧೀಶ ಆದರೆ ತಪ್ಪೇ. ಹೊಗಳಿದ್ರೆ ಸರಿ, ದುಡ್ಡು ಕೊಡಿದ್ರೆ ಪಂಜಿತ ಆಗುತ್ತೆ. ಈ ಆಕ್ಷಣಿಂದ ಬಿಡ್ ಮಾಡೋಕ್ಕೆ ಹೋಗ್ತಾರಲ್ಲ, ಗೊತ್ತಾಗ್ತಿಲ್ಲ. ಎಲ್ಲ ನಾವು ಬಾಯಿ ಬಂದಾಗ ಕೂಗ್ಬೋದು, ಬಟ್ ಏನು ಇಟ್ಕೊಂಡಿರ್ಬೇಕಾಗಲೇ ಅವನು, ಇದ್ರ ಅಫೆನ್ಸ್ ಅವನು. ಆಯ್ತು ಕೊಡ್ತೀವಿ ಅಂತಾರೆ, ಓಡೋಗ್ಬಿಟ್ರೆ ಅವನು ಒಪ್ಪಬೇಕಿಲ್ಲ. ನೋಡಿ ಪಂಜಿತಿ ಆಗ ಒಪ್ಪಲೇಬೇಕು, ಇಷ್ಟು ಅಡ್ವಾನ್ಸ್ ಕೊಟ್ಬಿಡ್ಬೇಕಾಗಲೇ ಅವನು. ಆ ರೀತಿಯಲ್ಲಿಲ್ಲ ಹೋದರೆ ಎಲ್ಲರೂ ಕೂಗ್ತಾರೆ ಅಷ್ಟೇ. ಅದಿಷ್ಟು ಪ್ರೊಸೀಜರ್ ಇದೆ ಅದಕ್ಕೆಲ್ಲ. ಯಾರು ಹಾಗೆಲ್ಲ ಮಾಡೋಕ್ಕೆ ಬರೋದು, ಇದಕ್ಕಿದ್ದಾಗ ಮಾಡೋಕ್ಕೆ ಬರೋದಿಲ್ಲ. ಯದೇವೇಹ ತದಮೂತ್ರ ಯದಮೂತ್ರ ತದನ್ವಿಹ ಮೃತ್ಯೋಸ್ವ ಮೃತ್ಯುಮಾಪ್ನೋತಿ ನಾನೇವ ಪಶ್ಯ. ದೇವರು ಮಾತ್ರ ಏನು ಆರಾಮ ಒಬ್ಬನೇ ಇದ್ದಾನೆ, ಯಾರ ಸಹಾಯನೂ ಬೇಡ. ಗುಣಗಳವನ ಸ್ವರೂಪ ಯಾರು ತಿಳ್ಕೊಂಡಿಲ್ಲ ಅವನು ಮೃತ್ಯೋಸ್ವ ಮೃತ್ಯು, ಸಾವಿನಲ್ಲಿ ಸಾವು ಕಾಣುತ್ತಾನೆ. ಹೇಳ್ತಾರೆ ಕಗ್ಗೊಲೆ, ಕೊಲೆ ಭಾರಿ ಒಳ್ಳೇದಾಗಿದ್ದರೆ ಕಗ್ಗೊಲೆ ಅಂತ ಕರೀತಾರೆ. ಅದು ಅರ್ಥ ಇರೋದಕ್ಕೆ ದುರಂತ, ಆಕ್ಸಿಡೆಂಟ್ ಆಗಿ ದುರಂತ, ಅದೇನು ಸುಖ ಅಂತ ಅಲ್ಲೇ ಅಲ್ಲ, ಭಾರಿ ದುರಂತ ಅಂತ ಕರೆಯೋದು. ಮೃತ್ಯೋತ್ಸವ ಮೃತ್ಯು ಅಂಧನ್ ತಮಸ್ಸಿಗೆ ಹೋಗ್ತಾರೆ ಅಂತ. ಸಾವಿನಲ್ಲಿ ಸಾವು, ಸಾವಿನಲ್ಲಿ ಸಾವು. ಪರೀಕ್ಷೆ ಫೇಲ್ ಆದರೆ ಸರಿ, ಡಿಪಾರ್ ಆದ ಪ್ರಾಬ್ಲಮ್ ಬಂತು, ಮತ್ತೆ ಪರೀಕ್ಷೆ ಕೂಡ ಇಲ್ಲ, ಎಷ್ಟು ದಿವಸ ಅಷ್ಟು ದಿವಸ ವೇಟ್ ಮಾಡಬೇಕು. ಯಃ ಪ್ರಾದುರ್ಭಾವೋ ವಿಷ್ಣು. ಇವತ್ತು ನಮ್ಗೆ ಅರ್ಥ ಆಗುತ್ತೆ.
ದೇವ್ರ ಬಗ್ಗೆ ತಿಳ್ಕೊಂಡು ತಪ್ಪು ತಿಳ್ಕೊಂಡು ಇಷ್ಟ ಆಗಬೇಕಾದ್ರೆ ಏನೂ ತಿಳ್ಕೊಳ್ಳದೆ ಜನ ಇದ್ದಾರಲ್ಲ, ಕಷ್ಟಪಡದೆ ಸುಖ ಆಗಿರೋಕ್ಕೆ ಹೇಗೆ ಸಾಧ್ಯ ಇದೆ ಅವರು? ಅದು ಮೃತ್ಯು ಮಾಪ್ನೋತಿ ಮೃತ್ಯು ಮಾಪ್ನೋತಿ. ಅದು ಇನ್ನೂ ಸೇರಿಸ್ಕೊಂಡು ಹೋಗ್ಬೇಕಾ? ಎಷ್ಟು ಮೃತ್ಯು ಬೇಕಾದ್ರು ಸಾವಿನಲ್ಲೇ ಸಾವಿದ್ದ ಹಾಗೆ. ಅದಕ್ಕೆ ದಾಸರು ಹೇಳಿದ್ದು, ಮನವೇ ಮಾಧವನ ಮರೆತುದರಿಂದ ದಣಿವಾಯಿತು ಹಿಂದೆ. ದೇವ್ರನ್ನ ಎಲ್ಲಿವರೆಗೂ ತಿಳಿಯೋದಿಲ್ಲ ನಾವು, ಅಲ್ಲಿವರೆಗೆ ಏನಿರುತ್ತೆ? ದುಃಖ ತಪ್ಪಿದ್ದಲ್ಲೇ ಅಲ್ಲ. ಇದೆಲ್ಲ ಟೆಂಪರರಿನ ಹೊರತು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಯಹ ಪ್ರಾದುರ್ಭಾವಗೋ ವಿಷ್ಣು ದೇಹಾದಿಷ್ಟಿತ ಸಂಸ್ಥಿತ ಸಯೇವ ಮೂಲರೂಪಶ್ಚ ಸಾಕ್ಷಾತ್ ನಾರಾಯಣಾಭಿತಃ. ಪ್ರಾದುರ್ಭಾವದಲ್ಲಿ ಏನಿದ್ದಾನೆ, ನಮ್ಮ ದೇಹದಲ್ಲಿ ಏನಿದ್ದಾನೆ, ಮೂಲ ಏನಿದ್ದಾನೆ, ಯಾವ ರೂಪಕ್ಕೂ ವ್ಯತ್ಯಾಸ ಇಲ್ಲ. ಗೊತ್ತಾಯ್ತಾ? ಮೂಲರೂಪಶ್ಚ ಯೋ ವಿಷ್ಣು ಪ್ರಾದುರ್ಭಾವಾದಿಗಶ್ಚ ಸಹ. ಪ್ರಾದುರ್ಭಾವನೂ ಅಷ್ಟೇ ಫುಲ್ಲು, ಇದು ಅಷ್ಟೇ ಫುಲ್ಲು, ವ್ಯತ್ಯಾಸನೇ ಇಲ್ಲ. ನಮಗೆ ಗೊತ್ತಿದೆ, ಹುಡುಗರಿಗೆಲ್ಲ ಟೈಮಲ್ಲಿ ಬಿಟ್ಟು ಎಲ್ಲ ಬಂಧನ ಇದೆ, ಬೇರೆ ಮಾಡೋಲ್ಲ. ಮುಖ್ಯಮಂತ್ರಿ ಎಲ್ಲೋದ್ರೂ ಸೈನ್ ಮಾಡ್ಬೋದು, ವರ್ಕಿಂಗ್ ಅವರ್ಸ್ನಲ್ಲಿ ಮಾಡೋದು, 5 ಗಂಟೆ ಮೇಲೆ ಮಾಡಿದ್ರೆ ಇನ್ನೂ ಲೆವೆಲ್ಲ ಇಲ್ಲ. ಎಲ್ಲಿದ್ದರೂ ಕೂಡ ಎಲ್ಲೋ ಸ್ತಂಭಲ್ಲಿ ಕೂತಿರ್ತಾರೆ, ಬರ್ಕೊಟ್ರೆ ಸರಿ. ಇವರು ಆಫೀಸಲ್ಲೇ ಮಾಡಬೇಕು, ಇವರು ರಜೆ ಆಗ್ತಾ ಮಾಡಿದ್ರೆ ಉಪಯೋಗ ಇಲ್ಲ. ಮತ್ತೆ ಮಿನಿಸ್ಟರ್ ಅವ್ನು ಲೀವ್ ಅಂತಿಲ್ಲ, ಪ್ರಶ್ನೆ ಇಲ್ಲ, ಎಲ್ಲಿದ್ದರೂ ಕೂಡ ವರ್ಕಿಂಗ್ಗೆ. ಇವರು ಇನ್ಚಾರ್ಜನ್ನು ಬಿಟ್ಟು ಮಾಡ್ತಾರೆ. ಇನ್ಚಾರ್ಜ್ ಇರ್ಬೋದು ಯಾವುದೋ ಕಾರಣಕ್ಕೋಸ್ಕರ, ಸ್ಟಿಲ್ ಪವರ್ ಯಾರ್ದು? ಇವ್ರದ್ದಲ್ಲ. ಅವ್ರು ಮಾಡ್ಬೋದು, ಇವ್ರು ಮಾಡೋಕ್ಕೆ ಬರೋದಿಲ್ಲ. ಯಾಕೆ ಹೇಳಿದ್ದು ಅಂದರೆ ನಮಗೆ ಎಷ್ಟು ಅರ್ಥ ಆಗ್ತಿದೆ. ಮುಖ್ಯ ವಸ್ತು ಯಾವುದೋ ಅಪ್ಲಿಕಬಲ್ ಅಲ್ಲ. ಪರಮಾತ್ಮ ಯಾರು? ಸರ್ವೋತ್ತಮತ್ವ ಮಾಡಿದ್ರೆ ಯಾವ ರೂಲ್ಸು ದೇವ್ರಿಗೆ ಅಪ್ಲೈ ಆಗೋದು. ಯಾಕೆಂತ ಯಾರು ಪ್ರಶ್ನೆ ಮಾಡಿದರೆ ಪ್ರಶ್ನೆ ಮಾಡೋದೇ ಅಪರಾಧ ಆಗುತ್ತೆ. ಯಾಕಂದ್ರೆ ಪವರ್ ವಿಷಯ ಗೊತ್ತಿಲ್ಲ ಅಂತ ಅರ್ಥ ಇದೆ. ದೇವ್ರ ಬಗ್ಗೆ ಗೊತ್ತಿಲ್ಲ. ಗುಣತಃ ಸ್ವರೂಪತೋ ವಾಪಿ ವಿಶೇಷಂ ಯೋತ್ರ ಪಶ್ಯತಿ. ಸ್ವಲ್ಪ ವ್ಯತ್ಯಾಸವನ್ನು ಯಾರು ತಿಳ್ಕೊಂಡು ಬಿಡ್ತಾರೋ ಅತ್ಯಲ್ಪ ವ್ಯತ್ಯಾಸ ತಮೋಂಧಂ ಯಾತ್ಯ ಸಂಶಯ. ಸ್ವಲ್ಪ ವ್ಯತ್ಯಾಸ ತಿಳ್ಕೊಂಡ್ರೂ ಕೂಡ ಏನಾಗ್ತಾನೆ ಅವನು? ಮೃತ್ವ ಸತ್ತ ಮೇಲೆ ಅಂಧಂತಮಸ್ಸಿಗೆ ಹೋಗ್ತಾನೆ. ಭೇದಾಭೇದವಿದಶ್ಚಾತ್ರ. ನೋಡಿ, ನಾವು ಬುದ್ಧಿವಂತರು, ನಿಮ್ಮಂತೆ ಅಭೇದನೂ ಹೇಳೋದಿಲ್ಲ, ಅವರಂತೆ ಭೇದನೂ ಹೇಳೋದಿಲ್ಲ. ಭೇದ ಹೇಳ್ತೀವಿ ಅಂದರೆ ಅವನು ಅದೇ ಕ್ಲಾಸಿಗೆ ಹೋಗ್ತಾನೆ. ತಮೋ ಯಾಂತಿ ಅಸಂಶಯ. ಅಂದರೆ 0 ಬಂದರೂ ಫೇಲು, 35 ಬಂದರೂ ಫೇಲ್ ಅಂತ ಹೇಳೋದು. ಹಾಗೆ ಒಂದೇ ಗುಂಪದು 0 ಅಲ್ಲ ಅಂತ ಅಷ್ಟೇ ಸಂತೋಷ ಪಡಬೇಕೆ ಹೊರತು ಪಾಸ್ ಅಂತ ಅರ್ಥ ಆಗಲ್ಲ. ಅದಕ್ಕೆ ಮನಸೈ ವೇದ ಮಾಪ್ತವ್ಯಂ ನೇಹನಾನಾಸ್ತಿ ಕಿಂಚನ ಮೃತ್ಯೋಸ್ವ ಮೃತ್ಯುಂ ಗಚ್ಚತಿ ಯಹ ನಾನೇವ ಪಶ್ಯತಿ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತೇಳಿ. ಮನಸೈವ ಇದಂ ಮಾಪ್ತವ್ಯಂ, ಸರಿಯಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಮನಸ್ಸಿಂದ ತಿಳ್ಕೊಳ್ಳೋದ್ರೆ ಕಾನ್ಸೆಪ್ಟ್, ಗೊತ್ತಾಯ್ತಾ? ಬುದ್ಧಿಯಿಂದ ತಿಳ್ಕೊಂಡ್ರೆ ಶಬ್ದ, ಮನಸ್ಸಿಗೆ ಬಂತು ಅಂದರೆ ಅದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅರ್ಥ. ಮೃತ್ಯೋಸ್ವ ಮೃತ್ಯುಂ ಗಚ್ಚತಿ ಯಹ ನಾನೇವ ಪಶ್ಯ. ನಾನಾ ಅಂದರೆ ಭೇದ. ಪೃಥಂಗ್ ವಿನ ಅಂತರೇಣರ್ತೆ ಹಿರಿಂ ನಾನಾಚ ವರ್ಜನೆ ಅಂತ ಡಿಕ್ಷನರಿ. ಪೃಥಕ್ ವಿನ ಅಂತರೇಣ ವೃತೆ ನಾನಾ ಇವೆಲ್ಲ ಏನರ್ಥ? ಪ್ರತ್ಯೇಕ ಅಂತ. ನಾನಾ ಇವನಪ್ಪ ನೋಡಬಾರ್ದು, ಭೇದ ಅಂತ ನೋಡಲೇಬಾರ್ದು. ಯಾರಿಗೆ? ದೇವರಿಗೂ. ಮತ್ತು ಇವರೇನು ತಿಳ್ಕೊಂಡ್ರು? ಜೀವರಿಗೂ ಭೇದ ತಿಳ್ಕೊಂಡ್ಬಿಟ್ರು. ಅದಲ್ಲ, ದೇವರ ರೂಪಗಳಿಗೆ ಭೇದ ಇಲ್ಲ ಅಷ್ಟೇ. ತಥೈವ ಅವಯವನಾಂಚ ಗುಣಾನಾಂಚ ಅವಯವಾನಾಂಚ. 2 ಅವಯವಗಳಿಗೂ ಇಲ್ಲ. ಗುಣಾನಾಂಚ ಪರಸ್ಪರ, ಗುಣಗಳಿಗೂ ಪರಸ್ಪರ ವ್ಯತ್ಯಾಸ ಇಲ್ಲ. ಕ್ರಿಯಾಣಾಂತೇನ ಚೈತೇಷಾಂ ಭೇದಬಿಚ್ಚೋಹಯಂ ವಿದು. ಕ್ರಿಯೆಗಳಿಗೂ ಭೇದ ಇಲ್ಲ. ಯಾರು ಭೇದ ತಿಳ್ಕೊಂಡ್ಬಿಡ್ತಾನಲ್ಲ, ಯಾಂತೇವ ಅಂಧಂತಮೋ ನಾತ್ರ ಕಾರ್ಯ ಕಾಚಿದ್ವಿಚಾರ. ಎಲ್ಲಿ ಹೋಗ್ತಾನೆ? ಅಂಧಂತಮಸ್ಸಿಗೆ ಹೋಗ್ತಾನೆ. ಭವೇದೇಕತ್ರ ಸಂಯೋಗೆ ಇವ ಶಬ್ದೋ ಅವಿರುದ್ಧಯೋ ಧರ್ಮಯೋರುಪಮಾಯಾಂ ವಾ ಸ್ವಲ್ಪತ್ವಯಾವಾವಿಷ್ಯತಿ